ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಈ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಅತ್ತೆ ಮಾವನ ಕಾಟ ಸಹಿಸಲಾಗುತ್ತಿಲ್ಲ. ಗಂಡ ಮನೆ ಬಿಟ್ಟು ಬರಲ್ಲ, ನಾನೇನು ಮಾಡಲಿ. ನನ್ನ ಅತ್ತೆ ಮಾವನ ಕಾಟದಿಂದಾಗಿ ಮನೆಯಲ್ಲೇ ಇರಲು ಕಷ್ಟವಾಗುತ್ತಿದೆ. ಗಂಡನ ಬಳಿ ಇದೇನಿಲ್ಲ ಕೇಳಿದ್ರು ಅವರು ಅವರ ತಾಯಿಯನ್ನೇ ಬೆಂಬಲಿಸುತ್ತಾರೆ. ನನಗೆ ಮದುವೆಯಾಗಿ 7 ವರ್ಷಗಳಾಗಿವೆ ಮತ್ತು ನನ್ನ ಮದುವೆಯ ಮೊದಲ ದಿನದಿಂದಲೂ ನನಗೆ ನನ್ನ ಅತ್ತೆಯ ಜೊತೆ ಹೊಂದಾಣಿಕೆ ಆಗುತ್ತಿಲ್ಲ. ಅವರು ತುಂಬ ಸಾಂಪ್ರದಾಯವಾದಿಗಳು. ಪ್ರತಿಯೊಂದು ವಿಷಯಕ್ಕೂ ಮಧ್ಯ ಪ್ರವೇಶಿಸುತ್ತಾರೆ. ಎಲ್ಲವನ್ನು ನಿಯಂತ್ರಿಸಲು ಬಯಸುತ್ತಾರೆ ಮತ್ತು ದಾಂಪತ್ಯಗಳಾಗಿ ನಮ್ಮ ಗೌಪ್ಯತೆಯನ್ನು ಗೌರವಿಸುವುದಿಲ್ಲ. ನನ್ನ ಪತಿ ಹೆತ್ತವರನ್ನು ತುಂಬ ಹಚ್ಚಿಕೊಂಡಿದ್ದಾರೆ. ನನ್ನ ಪತಿ ತನ್ನ ಹೆತ್ತವರೊಂದಿಗೆ ತುಂಬ ಅಂಟಿಕೊಂಡಿದ್ದಾರೆ. ಅತ್ತೆಯ ತಪ್ಪಿದ್ದರೂ ಅವರ ನನ್ನ ಮೇಲೆಯೇ ರೇಗಾಡುತ್ತಾರೆ. ಅವರ ತಾಯಿಗೋಸ್ಕರ ನನ್ನ ಜೊತೆ ಜಗಳಕ್ಕಿಳಿಯುತ್ತಾರೆ. ಇತ್ತೀಚೆಗಂತೂ ಪ್ರತಿದಿನವೂ ಅವರು ಉದ್ದೇಶಪೂರ್ವಕವಾಗಿ ಕ್ಷುಲ್ಲಕ ವಿಷಯಗಳಿಗೆ ನನ್ನೊಂದಿಗೆ ಜಗಳವಾಡುತ್ತಾರೆ ಮತ್ತು ನನ್ನ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ. ಮಾವನೆಂದಿಗೂ ಹಿಂಸೆ ವಿಷಯವಾಗಿ ನನ್ನ ಮಾವ ನಿಂದನೀಯ ಭಾಷೆ ಮತ್ತು ಹಿಂಸಾತ್ಮಕ ನಡವಳಿಕೆಯ ಹೊಂದಿದ್ದಾರೆ. 1 ತಿಂಗಳ ಹಿಂದೆ ಅವರು ನನ್ನನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿದರು. ನನ್ನನ್ನು ಕೋಣೆಯೊಳಗೆ ಹಾಕಿ ಬಿಗಿ ಹಾಕಿದರು. ಅವರ ಮನೆಯಿಂದ ಹೊರ ಹೋಗುವಂತೆ ನನ್ನಲ್ಲಿ ಹೇಳಿದರು. ಅವರ ಈ ವರ್ತನೆಯನ್ನು ನೋಡಿ ನನ್ನ 4 ವರ್ಷದ ಮಗು ಗಾಬರಿಗೊಳ್ಳುತ್ತಾನೆ. ಪತಿಗೆ ಹೇಳಿದರೂ ಪ್ರಯೋಜನವಿಲ್ಲ. ನನ್ನ ಪತಿ ಇಲ್ಲದಿದ್ದಾಗ ಮಾವ ಇದನ್ನೆಲ್ಲ ಮಾಡುತ್ತಾರೆ. ಹಾಗಾಗಿ ನಾನು ಅದನ್ನು ಆದಷ್ಟು ಅವರಿಂದ ದೂರವನ್ನು ಕಾಯ್ದುಕೊಳ್ಳುತ್ತೇನೆ ಮತ್ತು ಅವರೊಂದಿಗೆ ಯಾವುದೇ ವಾದದಲ್ಲಿ ಪಾಲ್ಗೊಳ್ಳುವುದಿಲ್ಲ. ಒಮ್ಮೆ ಯಾವುದೋ ಅಪ್ರಸ್ತುತ ವಿಚಾರದಲ್ಲಿ ನನ್ನೊಂದಿಗೆ ಅಸಮಾಧಾನಗೊಂಡಿದ್ದ ಮಾವ ನನ್ನ ಮಗುವಿನ ಮುಂದೆ ನನ್ನ ಮೇಲೆ ಕೂಗಾಡಲು ಪ್ರಾರಂಭಿಸಿದರು. ಇದನ್ನೆಲ್ಲ ನನ್ನ ಗಂಡನಿಗೆ ಹೇಳಿದಾಗ ಅವರು ತನ್ನ ತಂದೆಗೆ ಒಂದು ಮಾತನ್ನು ಕೇಳಲಿಲ್ಲ. ಮತ್ತೆ ಆ ಮನೆಗೆ ಹೋಗಲು ಇಷ್ಟವಿಲ್ಲ. ನಾನು ನನ್ನ ಗಂಡನೊಂದಿಗೆ ಜಗಳವಾಡಿ ಈ ಮನೆಯಿಂದ ಹೊರಬಂದೆ. ಈಗ ನಾನು ನನ್ನ ಹೆತ್ತವರೊಂದಿಗೆ ಇದ್ದೇನೆ. ಇಷ್ಟವಾದರೂ ಯಾರೂ ಕೂಡ ನನ್ನಲ್ಲಿ ಕ್ಷಮೆ ಕೇಳಲಿಲ್ಲ. ನನ್ನ ಪತಿ ಇದು ಕ್ಷುಲ್ಲಕ ಜಗಳ ಎಂದು ಭಾವಿಸಿದ್ದಾರೆ. ನಾನು ತಾನಾಗಿಯೇ ಆ ಮನೆಗೆ ಬರುವುದಾಗಿ ಭಾವಿಸಿದ್ದಾರೆ. ಆದರೆ ನನಗೆ ಮತ್ತೆ ಆ ಮನೆಗೆ ಹೋಗಲು ಇಷ್ಟವಿಲ್ಲ. ಆ ಕುಟುಂಬ ಮತ್ತು ಆ ಮನೆ ವಿಷಕರ ಜನರಿಂದ ತುಂಬಿದೆ. ನಾನು ನನ್ನ ಮಗುವನ್ನು ಸಾಕಬಲ್ಲೆ. ನನಗೆ ಕೆಲಸವಿದೆ. ನಾನು ನನ್ನ ಮಗುವನ್ನು ಪೋಷಿಸಲು ಸಾಕಷ್ಟು ಸಂಪಾದಿಸುತ್ತೇನೆ. ಮನೆ ಬಾಡಿಗೆ ಪಡೆದು ಅವರೆಲ್ಲರಿಂದ ದೂರ ಉಳಿಯಲು ಯೋಚಿಸುತ್ತಿದ್ದೇನೆ. ನನ್ನ ಹೆತ್ತವರು ಮತ್ತು ಸಹೋದರರು ಬೆಂಬಲಿಸುತ್ತಾರೆ, ಆದರೆ ಅವರು ಮದುವೆಯ ಮುರಿಯುವುದನ್ನು ಬೆಂಬಲಿಸುವುದಿಲ್ಲ. ಆದ್ದರಿಂದ ಅವರು ನನ್ನ ಪತಿಯನ್ನು ಅವರ ಹೆತ್ತವರಿಂದ ದೂರ ಹೋಗಿ ಬೇರೆಯವರು ನೆಲೆಸಲು ಮನವೊಲಿಸಲು ನನ್ನನ್ನು ಕೇಳುತ್ತಿದ್ದಾರೆ. ಆದರೆ ನನ್ನ ಪತಿ ಇದನ್ನು ಮಾಡಲು ಎಂದಿಗೂ ಒಪ್ಪುವುದಿಲ್ಲ ಅಥವಾ ಅವರ ಪೋಷಕರು ಅವರನ್ನು ಹೊರಗೆ ಹೋಗಲು ಬಿಡುವುದಿಲ್ಲ ಎನ್ನುವುದು ನನಗೆ ತಿಳಿದಿದೆ. ಯಾವತ್ತಿಗೂ ಹೆತ್ತವರ ಪರವಾಗಿರುತ್ತಾರೆ. ನನ್ನ ಪತಿ ತನ್ನ ಹೆತ್ತವರ ತಪ್ಪು ಎಂದು ಒಪ್ಪಿಕೊಳ್ಳಲು ಬಯಸುವುದಿಲ್ಲ. ಹಾಗಾಗಿ ಅವರನ್ನು ನನ್ನೊಂದಿಗೆ ಇರುವಂತೆ ಒತ್ತಾಯಿಸಲು ನಾನು ಬಯಸುವುದಿಲ್ಲ. ಇದಲ್ಲದೆ ನಾನು ಇನ್ನು ಮುಂದೆ ಅವರೊಂದಿಗೆ ಲಘಿಸುವುದಿಲ್ಲ. ನಮ್ಮದು ಪ್ರೇಮಿ ವಿವಾಹವಾಗಿದ್ದರೂ ಇಷ್ಟ ವರ್ಷಗಳ ಯಾವತ್ತೂ ನನ್ನನ್ನು ಬೆಂಬಲಿಸದ ಕಾರಣ ನನಗೆ ಅವರ ಬಗ್ಗೆ ಯಾವುದೇ ಭಾವನೆಗಳಿಲ್ಲ. ಒಂಟಿಯಾಗಿ ಇರಬಲ್ಲೆ. ನಾನು ನನ್ನ ಮಗುವಿನೊಂದಿಗೆ ಒಂಟಿಯಾಗಿ ಇರಬಲ್ಲೆ, ಆದರೆ ನನ್ನ ಪೋಷಕರು ಇದಕ್ಕೆ ಒಪ್ಪುತ್ತಿಲ್ಲ. ನನ್ನ ಮಗುವಿನ ಬಗ್ಗೆ ನನಗೆ ಕಾಳಜಿ ಇರುವುದರಿಂದ ನಾನು ಅವರಿಗೆ ವಿಚ್ಛೇದನ ನೀಡಲು ಬಯಸುವುದಿಲ್ಲ. ಆದರೆ ನಾನು ನ್ಯಾಯಾಂಗ ಪ್ರತ್ಯೇಕೆಯನ್ನು ಪರಿಗಣಿಸುತ್ತಿದ್ದೇನೆ. ಇದು ಬುದ್ಧಿವಂತ ನಿರ್ಧಾರವೇ ಅಥವಾ ನನ್ನ ಪೋಷಕರಿಗೆ ಮನವರಿಕೆ ಮಾಡುವುದು ಹೇಗೆ ಎಂದು ದಯವಿಟ್ಟು ಸೂಚಿಸಿ. ಕಾಮ್ನ ಚಿಬ್ಬರ್ ಅವರ ಪ್ರಕಾರ ಈ ಆಯ್ಕೆಯನ್ನು ಮಾಡುವುದರ ಖಂಡಿತವಾಗಿಯೂ ಕಷ್ಟಕರವಾಗಿರುತ್ತಾರೆ. ಸಂಬಂಧವನ್ನು ಮುರಿಯುವುದು ಕಷ್ಟ, ವಿಶೇಷವಾಗಿ ನೀವು ಬಯಸಿದ ಆಯ್ಕೆಯನ್ನು ಮಾಡಲು ನಿಮಗೆ ಬೆಂಬಲಿಸುವವರು ಇಲ್ಲದಿದ್ದರೆ. ಅಂತಹ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಹಂಚಿಕೊಳ್ಳಲು ಪರ್ಯಾಯ ಮಾರ್ಗಗಳಿವೆ ಎಂದು ನೋಡುವುದು ಹೆಚ್ಚು ಪ್ರಯೋಜನಕಾರಿಯಾಗಿವೆ. ಸ್ನೇಹಿತರ ಅಥವಾ ಇತರ ಸಂಬಂಧಿಗಳ ಸಲಹೆ ಪಡೆಯಿರಿ. ನಿಮ್ಮ ಕುಟುಂಬವು ಅವರ ಸಾಂಪ್ರದಾಯಿಕ ವರ್ತನೆಗಳ ಕಾರಣದಿಂದಾಗಿ
ಪಕ್ಷಪಾತಿಯಾಗಿರಬಹುದು ಎಂದು ನೀವು ಭಾವಿಸಿದರೆ ಹೆಚ್ಚು ತಟಸ್ಥ ನಿಲುವುಗಳನ್ನು ಅಳವಡಿಸಿಕೊಳ್ಳಬಹುದಾದ ಸ್ನೇಹಿತರ ಅಥವಾ ಇನ್ನೊಬ್ಬರ ಸಂಬಂಧಿಯೊಂದಿಗೆ ಮಾತನಾಡುವುದು ಒಳ್ಳೆಯದು. ಪರ್ಯಾಯವಾಗಿ ಅಂತಹ ಸನ್ನಿವೇಶದಲ್ಲಿ ನೀವು ಹೇಗೆ ಮುಂದುವರಿಯಬಹುದು ಎಂಬುದರ ಕುರಿತು ಮಾರ್ಗದರ್ಶನ ಪಡೆಯಲು ಸಲಹೆಗಾರ ಅಥವಾ ಚಿಕಿತ್ಸಕರನ್ನು ಸಂಪರ್ಕಿಸುವುದು ಒಳ್ಳೆಯದು. ಎಲ್ಲ ಪರ್ಯಾಯಗಳನ್ನು ಅನ್ವೇಷಿಸಲು ಸಲಹೆ ನೀಡುತ್ತಾರೆ. ನಿಮ್ಮ ಹಾಗೂ ಮಗುವಿನ ಯೋಗಕ್ಷೇಮ ಗಮನದಲ್ಲಿಟ್ಟುಕೊಳ್ಳಿ. ವಿಶೇಷವಾಗಿ ನೀವು ಚಿಕ್ಕ ಮಗುವನ್ನು ಹೊಂದಿರುವುದರಿಂದ ಮಗುವಿನ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ನೀವು ತೆಗೆದುಕೊಳ್ಳುವ ನಿರ್ಧಾರ ಮಗುವಿನ ಮೇಲೆ ಯಾವ ರೀತಿಯ ಪರಿಮಾಣ ಬೀರಬಲ್ಲದು ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ತಿಳುವಳಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಮತ್ತು ನಿಮ್ಮ ಮಗುವಿನ ಯೋಗಕ್ಷೇಮವನ್ನು ಗಮನದಲ್ಲಿಟ್ಟುಕೊಂಡು ನೀವು ನಿರ್ಧರಿಸಬೇಕು. ಮುಂದಿನ ದಿನಗಳಲ್ಲಿ ನೀವು ತೆಗೆದುಕೊಂಡ ನಿರ್ಧಾರದಿಂದಾಗಿ ಪಶ್ಚಾತ್ತಾಪ ಪಡುವಂತೆ ಆಗಬಾರದು. ಯಾವುದೇ ಮುಖ್ಯ ಅನ್ನೋದನ್ನು ನಿಮ್ಮ ಪತಿಯೇ ನಿರ್ಧರಿಸಲಿ. ನಿಮ್ಮ ಪತಿಗೆ ಸಂಬಂಧಿಸಿದಂತೆ ನಾವು ಅವರ ಕುಟುಂಬದೊಂದಿಗೆ ವಿಷಯಗಳನ್ನು ಹೇಗೆ ಪ್ರಸ್ತಾಪಿಸುತ್ತಾರೆ ಎನ್ನುವುದನ್ನು ಅವರಿಗೆ ನಿರ್ಧರಿಸಿ. ನೀವು ನಿಮ್ಮ ವಿಚಾರವನ್ನು ಅವರ ಮುಂದಿಡಿ. ಅವರ ಮನಸ್ಸಿನಲ್ಲಿ ನಿಮಗೂ ನಿಮ್ಮ ಮಗುವಿಗೂ ಸ್ಥಾನ ಇದೆ ಎನ್ನುವುದನ್ನು ಅವರ ನಿರ್ಧರಿಸಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸಮಸ್ಯೆ ಪರಿಷ್ಕಾರ. ಈ ಸ್ಟೋರಿ ಕೇಳಿ ಅರ್ಥ ಮಾಡಿಕೊಂಡಿದ್ದವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.